ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಹೆಂಗೆ ಹಾಕಬೇಕು ಅನ್ನೋದನ್ನು ನೋಡೋಣ. ಫಸ್ಟಲ್ಲಿ ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಗೆಟ್ ಒ ಟಿ ಪಿ ಅಂದರೆ ಒ ಟಿ ಪಿ ಬರ್ತೈತೆ ನಿಮ್ಮ ಫೋನಿಗೆ. ಅದನ್ನು ಒ ಟಿ ಪಿ ಹಾಕಿ ಈ ಕ್ಯಾಪ್ಚಾ ನಂಬರ್ನ ಹಾಕಿ ಸಬ್ಮಿಟ್ ಹೊಡಿಬೇಕು. ಸಬ್ಮಿಟ್ ಹೊಡೆದ ತಕ್ಷಣ ಈ ಹೋಮ್ ಪೇಜ್ ನಿಮಗೆ ಕಾಣಿಸ್ತೈತೆ. ಈ ಹೋಮ್ ಪೇಜಿಗೆ ಬಂದ ತಕ್ಷಣ ಅಪ್ಲೈ ಫಾರ್ ಸರ್ವಿಸಸ್ ಇಲ್ಲಿ ಆಪ್ಷನ್ ಕಾಣಿಸ್ತೈತಲ್ಲ ನಿಮಗೆ, ಈ ಅಪ್ಲೈ ಫಾರ್ ಸರ್ವಿಸಸ್ನ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಯುವನಿಧಿ ಅಂತ ಟೈಪ್ ಮಾಡಬೇಕು. ಇಲ್ಲಿ ತೋರಿಸ್ತೈತೆ ನೋಡ್ರಿ, ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬರ್ತದೆ ನೋಡಿ, ಯುವನಿಧಿ ರಿಜಿಸ್ಟ್ರೇಷನ್ ರೆಫರೆನ್ಸ್ ನಂಬರ್. ಇಲ್ಲಿ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೊಂದು ರೆಫರೆನ್ಸ್ ನಂಬರ್ ಕೊಡ್ತಾರೆ. ಆ ರೆಫರೆನ್ಸ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಅದ್ರ ಕೆಳಗಡೆ ಮಂತನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ತೋರಿಸ್ತೈತೆ ನೋಡ್ರಿ, ನಿಮಗೆ ಏನಂತ ಬರ್ತೈತೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ DDPU. ಸೊ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ. ಇನ್ ಕೇಸ್ ಅಪ್ರೂವ್ ಆಗಿಲ್ಲ ಅಂದರೆ ಯಾರ ಹತ್ರ ಪೆಂಡಿಂಗ್ ಐತೆ ಅದನ್ನು ನೋಡ್ಕೋಬೇಕು.